ಹಲೋ ನನ್ನ ಎಲ್ಲ ರೀತಿಯ ವೀಕ್ಷಕರೇ, ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಕುಂಬಳಕಾಯಿ ಸಣ್ಣ ಸಣ್ಣ ಪೀಸ ಇರ್ಬೋದು ಅಥವಾ ದೊಡ್ಡ ಕಾಯಿನೇ ಇರ್ಬೋದು, ಅದನ್ನು ನೀವು ತಂದು ಏನು ಮಾಡೋದು, ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು. ಮಾಡಿ ಅದನ್ನು ನೀರಿನಲ್ಲಿ ಹಾಕಬೇಕು. ಅದ ನಂತರ ತೊಳೆದು ಅದ ನೀರಾಗ ಕಳ್ಕೋಬೇಕು. ಈ ರೀತಿಯಾಗಿ ನೀವು ಸಣ್ಣ ಒಂದು ಸೌತೆಕಾಯಿ ಮತ್ತು ಬಟಾಟಿ ಪಲ್ಯ ಮಾಡಿದಂಗೆ ನೀವು ಅದನ್ನು ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಬೀಜ ಇರ್ತಾವೆ, ಆ ಬೀಜದ ಒಂದು ಸ್ವಲ್ಪ ಲೇಯರ್ ತೆಗೆದು ಒಗಿಬೇಕು. ಆಮೇಲೆ ಒಳಗಿಂದು ಒಂದು ಸಾಫ್ಟ್ ಪಾರ್ಟ್ ಇರತ್ತೆ, ಅದನ್ನೆಲ್ಲ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಕ್ಕೆ ಹೆಂಗೆ ಕಾಣತಿ, ಸೇಮ್ ಪನ್ನೀರ್ ಗತಿ ಕಾಣತಿ. ಒಂದು ಬೊಗಣೆಯನ್ನು ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಗಾಣದ ಎಣ್ಣೆನ ಹಾಕಬೇಕು. ನಾವಿಲ್ಲಿ ಶುದ್ಧ ಶೇಂಗಾ ಎಣ್ಣೆಯನ್ನು ಉಪಯೋಗಿಸ್ತೀವಿ. ಅದರೊಳಗೆ ಸ್ವಲ್ಪ ಜೀರಿಗೆ, ಒಂದು ಸಾಸಿವೆ, ಅದೇ ರೀತಿ ಸಣ್ಣಂಗಿ ಜಜ್ಜಿದಂಥ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡು ಅವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟಾದಮೇಲೆ ನಾವು ನೀರಲ್ಲಿ ಒಂದು ಕ್ಲೀನ್ ಮಾಡಿದಂಥ ಕುಂಬಳಕಾಯಿ ತುಣುಕುಗಳನ್ನು ಅದರಲ್ಲಿ ಎಲ್ಲವನ್ನು ಹಾಕಬೇಕು. ಇದಕ್ಕೆ ಒಮ್ಮೆಗೆ ಭಾಳ ನೀರು ಹಾಕಬಾರ್ದು, ಯಾಕಪ್ಪ ಅಂದರೆ ಇದು ಕುದ್ದ ಮೇಲೆ ನೀರು ಬಿಡ್ತದೆ, ರಸ ಹಾಕೋ ಸ್ವಲ್ಪ ಭಾಳ ನೀರು ಹಾಕಿದ್ರೆ ಟೇಸ್ಟ್ ಆಗೋದಿಲ್ಲ. ಈ ರೀತಿಯಾಗಿ ಹಚ್ಚಿದಂಥ ಎಲ್ಲ ತುಣುಕುಗಳನ್ನು ಅದರಲ್ಲಿ ಹಾಕಬೇಕು. ಈಗ ಅದನ್ನು ಮಿಕ್ಸ್ ಮಾಡೋಣ. ಎಲ್ಲ ಸಾಸಿವೆ, ಜೀರಿಗೆ, ಒಂದು ಖಾರವನ್ನು ಕೂಡ ಹಾಕಬೇಕಾದ ಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಅದೆಲ್ಲವೂ ಹತ್ಕೋಬೇಕು. ಅದಕ್ಕೆ ಇದನ್ನು ನೀವು ಲೋ ಫ್ಲೇಮ್ನಾಗ ಇಟ್ಟು ಮಾಡಿರಿ. ಈಗ ನೋಡಿರಿ, ನಾವು ಖಾರ ಹಾಕತ್ತೀವಿ. ಮಸಾಲೆ ಖಾರ ಒಂದು 1.5 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕಿರಿ. ನಿಮಗೆ ಅದು ಎಷ್ಟು ಮಾಡಿರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಕುಂಬಳಕಾಯಿ ಸಣ್ಣ ಪೀಸ್ ಇದ್ರೆ ಅಷ್ಟು ಹಾಕೋದು, ಇನ್ನು ದೊಡ್ಡದ ಪ್ರಮಾಣ ಇದ್ರೆ ಹೆಚ್ಚಿಗೆ ಹಾಕಬೇಕಾಗತಿ. ಅದೇ ರೀತಿ ಸ್ವಲ್ಪ ಉಪ್ಪು, ಮತ್ತು ನೀವು ಇದಕ್ಕೆ ಆಮೇಲೆ ಬೆಲ್ಲ ಹಾಕ್ಬೋದು ಅಥವಾ ಸಕ್ಕರೆ ಹಾಕ್ಬೋದು. ಅಲ್ಲಿ ಬೆಲ್ಲ ಹಾಕೋದು. ನೀವು ಎನಿ 1 ಐದರ್ ಬೆಲ್ಲ ಅಥವಾ ಸಕ್ಕರೆ ಹೇಳಿದ್ರೆ 1 ಹಾಕ್ರಿ. ಅದಕ್ಕೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಖಾರ, ಉಪ್ಪು, ಬೆಲ್ಲ ಹತ್ತಬೇಕು. ಇಷ್ಟೇ ಬಿಡ್ರಿ, ಇದಕ್ಕೆ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಬೇರೆ ಕಾಯಿಪಲ್ಲೆ ಮಾಡಿದಂಗೆ ನೀರು ಹಾಕಬೇಡ್ರಿ ಭಾಳ, ಯಾಕಂದ್ರೆ ಇದು ನೀರಿನ ಅಂಶ ಇರುತ್ತೆ ಇದ್ರೊಳಗೆ, ಅದು ನೀರು ಅದ್ರೊಳಗೆ ಮಿಕ್ಸ್ ಆಗತ್ತೆ. ಆಮೇಲೆ ಮೇಲುಗಡೆ ಒಂದು ತಾಟಿತ್ತು, ಅದರಲ್ಲಿ ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಅದನ್ನು ತೆಗೆದು ಮಿಕ್ಸ್ ಮಾಡ್ಕೋಬೇಕು, ತಿರುಗಾಡಬೇಕು ಚಮಚಲಿ.